ಪಾಕಿಸ್ತಾನದ ಬೀದಿಗಳಲ್ಲಿ ಈಗ ಒಂದು ದೊಡ್ಡ ನಡುಕ ಶುರುವಾಗಿದೆ. ಯಾವಾಗ ಎಲ್ಲಿಂದ ಯಾವ ರೂಪದಲ್ಲಿ ಸಾವು ಬರುತ್ತೆ ಅಂತ ಅಲ್ಲಿ ಅಡಗಿ ಕೂತಿರುವ ಉಗ್ರರಿಗೆ ಗೊತ್ತೇ ಆಗ್ತಾ ಇಲ್ಲ. ಒಂದೇ ಸಮನೆ ಒಬ್ಬರಾದ್ಮೇಲೆ ಒಬ್ಬರಂತೆ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರು ಪಾಕಿಸ್ತಾನದಲ್ಲಿ ನಿಗೂಢವಾಗಿ ಸಾಯ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ನಾವು ನ್ಯೂಸ್ಗಳಲ್ಲಿ ನೋಡ್ತಾನೆ ಇರ್ತೀವಿ ಪಾಕಿಸ್ತಾನದಲ್ಲಿ ಉಗ್ರನೊಬ್ಬನ ಹತ್ಯೆ. ಆದರೆ ಇದರ ಹಿಂದಿರುವ ಅಸಲಿ ಆಟ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಕಡೆ ಪಾಕಿಸ್ತಾನ ಆರ್ಥಿಕವಾಗಿ ಭಿಕ್ಷೆ ಬೇಡ್ತಾ ಇದ್ರೆ, ಇನ್ನೊಂದು ಕಡೆ ಅದರ ನೆಲದಲ್ಲಿರುವ ಉಗ್ರರನ್ನ ಯಾರೋ ಸದ್ದಿಲ್ಲದೆ ಬೇಟೆ ಆಡ್ತಾ ಇದ್ದಾರೆ. ಮುಂಬರುವ ತಿಂಗಳುಗಳಲ್ಲಿ ಈ ಅನ್ನೋನ್ ಮೆನ್ ಅಥವಾ ಅಪರಿಚಿತ ವ್ಯಕ್ತಿಗಳು ಪಾಕಿಸ್ತಾನದಲ್ಲಿ ಮತ್ತಷ್ಟು ಆಕ್ಟಿವ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾದರೆ ಇದನ್ನೆಲ್ಲ ಮಾಡ್ತಾ ಇರೋದು ಯಾರು? ಎಲ್ಲರೂ ಹೇಳ್ತಾ ಇರುವ ಆ ಅನ್ನೋನ್ ಮೆನ್ ಯಾರು? ಇದೇ ಸಮಯದಲ್ಲಿ ಭಾರತ ಸರ್ಕಾರ 23 ಜನರನ್ನ ಅಧಿಕೃತವಾಗಿ ಉಗ್ರರು ಅಂತ ಘೋಷಣೆ ಮಾಡಿದೆ. ಅಷ್ಟಕ್ಕೂ ಈ 23 ಜನ ಯಾರು? ಇವರಲ್ಲಿ ಬೆಂಗಳೂರಿನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೆಸರು ಯಾಕಿದೆ? ಮತ್ತು ಭಾರತ 1996ರಲ್ಲಿ ಮಾಡಿದ ಒಂದು ಮಾಸ್ಟರ್ ಪ್ಲಾನ್ಗೆ ಅಮೆರಿಕ ಯಾಕೆ ಅಡ್ಡಗಾಲು ಹಾಕ್ತು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಡೀ ಪ್ರಪಂಚದ ಮೀಡಿಯಾಗಳು ಅಂದರೆ ಜರ್ಮನ್ ಮೀಡಿಯಾದಿಂದ ಹಿಡಿದು ಇಂಡಿಯನ್ ಮೀಡಿಯಾದವರೆಗೂ ಈಗ ಒಂದು ಸುದ್ದಿಯನ್ನು ದೊಡ್ಡದಾಗಿ ಕವರ್ ಮಾಡ್ತಾ ಇವೆ. ಅದೇನಪ್ಪ ಅಂದರೆ, ಭಾರತ ಸರ್ಕಾರದ ಗೃಹ ಸಚಿವಾಲಯ ಅಮಿತ್ ಶಾ ಅವರ ನೇತೃತ್ವದಲ್ಲಿ UAPA ಅಡಿಯಲ್ಲಿ ಬರೋಬ್ಬರಿ 23 ಜನರನ್ನ ಭಯೋತ್ಪಾದಕರು ಅಂತ ಡಿಕ್ಲೇರ್ ಮಾಡಿದೆ. ಈ UAPA ಕಾಯ್ದೆ ಅಂದರೆ ಸುಮ್ಮನೆ ಅಲ್ಲ, ಇದೊಂದು ಅತ್ಯಂತ ಕಠಿಣವಾದ ಕಾನೂನು. ಇದರ ಅಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ನೇರವಾಗಿ ಉಗ್ರ ಅಂತ ಘೋಷಣೆ ಮಾಡಬಹುದು. ನಿಮಗೆಲ್ಲ ಅನ್ಸ್ಬಹುದು, ಅದೇನ್ ಬಿಡಿ, ಪಾಕಿಸ್ತಾನದ ಉಗ್ರರನ್ನ ಭಾರತ ಬ್ಯಾನ್ ಮಾಡಿದೆ, ಅದರಲ್ಲಿ ಹೊಸತೇನಿದೆ ಅಂತ. ಇಲ್ಲೇ ಇರೋದು ನೋಡಿ ಟ್ವಿಸ್ಟ್. ಈ 23 ಜನರಲ್ಲಿ ಎಲ್ಲರೂ ಪಾಕಿಸ್ತಾನಿಯರಲ್ಲ. ಈ 23 ಜನರಲ್ಲಿ 17 ಜನ ಪಾಕಿಸ್ತಾನಿಯರಾದರೆ ಉಳಿದ 6 ಜನ ಹುಟ್ಟಿದ್ದು ನಮ್ಮ ಭಾರತದಲ್ಲಿ. ಹೌದು ಸ್ನೇಹಿತರೆ, ಇವರು ಭಾರತದಲ್ಲೇ ಹುಟ್ಟಿ ಭಾರತದ ಅನ್ನ ನೀರು ಕುಡಿದು ಆಮೇಲೆ ತಪ್ಪು ದಾರಿಗೆ ಹೋಗಿ ಇಂದು ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದಲ್ಲಿ ಕೂತು ಭಾರತದ ವಿರುದ್ಧವೇ ಪಿತೂರಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈಗ ಭಾರತ UAPA ಅಡಿಯಲ್ಲಿ ಡಿಕ್ಲೇರ್ ಮಾಡಿರುವ ಒಟ್ಟು ಉಗ್ರರ ಸಂಖ್ಯೆ ಎಷ್ಟಾಯಿತು ಗೊತ್ತಾ? ಬರೋಬ್ಬರಿ 80ಕ್ಕೆ ತಲುಪಿದೆ. ಈಗ ಆ ಅನ್ನೋನ್ ಮೆನ್ ಮುಂದೆ ಇರುವ ಟಾರ್ಗೆಟ್ ಅದೇ 80 ಜನ. ಇವರ ಕೆಲಸ ಏನು ಗೊತ್ತಾ? ಇವರು ನೇರವಾಗಿ ಬಂದು ಬಾಂಬ್ ಹಾಕಲ್ಲ, ಬದಲಾಗಿ ಭಾರತದಲ್ಲಿ ಯುವಕರನ್ನ ಬ್ರೈನ್ ವಾಶ್ ಮಾಡೋದು, ಅವರಿಗೆ ಟ್ರೈನಿಂಗ್ ಕೊಡೋದು, ಉಗ್ರರನ್ನ ಭಾರತದೊಳಗೆ ನುಸುಳುವಂತೆ ಮಾಡೋದು, ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಒದಗಿಸೋದು ಮತ್ತು ಡ್ರೋನ್ ಮೂಲಕ ವೆಪನ್ ಡೆಲಿವರಿ ಮಾಡೋದು, ಇವೆಲ್ಲವೂ ಇವರ ತೆರೆಮರೆಯ ಕೆಲಸ. ಈ 80 ಜನರ ಲಿಸ್ಟ್ನಲ್ಲಿ ಒಂದು ಹೆಸರು ಕೇಳಿದರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಿ. ದಿ ಹಿಂದೂ ಪತ್ರಿಕೆಯ ಹೆಡ್ಲೈನ್ ಪ್ರಕಾರ ಈ ಲಿಸ್ಟ್ನಲ್ಲಿ ನಮ್ಮ ಬೆಂಗಳೂರಿನ ಒಬ್ಬ ಟೆಕ್ಕಿ ಕೂಡ ಇದ್ದಾನೆ. ಒಬ್ಬ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಚೆನ್ನಾಗಿ ಓದ್ಕೊಂಡಿದ್ದ ಈ IT ಉದ್ಯೋಗಿ ಆನ್ಲೈನ್ ಮೂಲಕವೇ ಬ್ರೈನ್ ವಾಶ್ ಆಗಿ ರೆಡಿಕಲೈಸ್ ಆಗಿ ಕೊನೆಗೆ ಗೃಹ ಸಚಿವಾಲಯದಿಂದ ಉಗ್ರ ಅಂತ ಘೋಷಣೆ ಆಗಿದ್ದಾನೆ. ಯೋಚನೆ ಮಾಡಿ ಸ್ನೇಹಿತರೆ, ಉಗ್ರರು ಅಂದ್ರೆ ಕೇವಲ ಗಡಿಯಲ್ಲಿ ಗನ್ ಹಿಡಿದು ನಿಂತಿರೋರು ಮಾತ್ರ ಅಲ್ಲ, ನಿಮ್ಮ ನಡುವೆ ಆಫೀಸ್ಗಳಲ್ಲಿ ಲ್ಯಾಪ್ಟಾಪ್ ಹಿಡಿದು ಕೂತಿರೋರು ಕೂಡ ಆಗಿರಬಹುದು. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರಬಹುದು, ಸರಿ, ಈ ಅಪರಿಚಿತ ವ್ಯಕ್ತಿಗಳು ಪಾಕಿಸ್ತಾನದಲ್ಲಿ ಉಗ್ರರನ್ನ ಸಾಯಿಸ್ತಾನೆ ಇರ್ತಾರೆ, ಆದರೆ ಇದರಿಂದ ಭಾರತ ಪಾಕಿಸ್ತಾನದ ಸಂಬಂಧದ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತ. ಇಲ್ಲಿದೆ ನೋಡಿ ಅಸಲಿ ಆಟ. ಭಾರತ ಈಗ ಪಾಕಿಸ್ತಾನಕ್ಕೆ ಒಂದು ಕ್ಲಿಯರ್ ಮೆಸೇಜ್ ಕೊಟ್ಟಿದೆ, ನೀವು ಉಗ್ರರಿಗೆ ಆಶ್ರಯ ಕೊಡ್ತೀರಾ, ಅವರು ನಮಗೆ ಅಟ್ಯಾಕ್ ಮಾಡ್ತಾರೆ, ಹೀಗಿರುವಾಗ ನಿಮ್ಮ ಜೊತೆ ಯಾವುದೇ ಮಾತುಕತೆ ಇಲ್ಲ. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದದ ಬಗ್ಗೆಯೂ ಭಾರತ ಸ್ಟ್ರಿಕ್ಟ್ ಆಗಿದೆ. ಈ ಉಗ್ರ ಸಂಘಟನೆಗಳ ವಿರುದ್ಧ ಪಾಕಿಸ್ತಾನ ಆಕ್ಷನ್ ತೆಗೆದುಕೊಳ್ಳುವವರೆಗೂ ಈ ಒಪ್ಪಂದದ ಬಗ್ಗೆ ಯಾವುದೇ ಮಾತುಕತೆ ನಡೆಯೋದಿಲ್ಲ ಅಂತ ಭಾರತ ಖಡಕ್ ಆಗಿ ಹೇಳಿದೆ. ಇದೇ ಸಮಯದಲ್ಲಿ ಇತ್ತೀಚೆಗೆ ಜಪಾನ್ ಪ್ರಧಾನಿ ಭಾರತಕ್ಕೆ ಬಂದಿದ್ದಾಗ ನಮ್ಮ ಪ್ರಧಾನಿ ಮೋದಿ ಅವರು ಅವರನ್ನ ತಂಗಿ ಅಂತ ಕರೆದಿದ್ರು. ಅವರಿಬ್ಬರು ಸೇರಿ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಕರೆ ಕೊಟ್ಟರು. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಅಲ್ ಖೈದಾ ಮತ್ತು ISIS ನಂತಹ ವಿಶ್ವಸಂಸ್ಥೆ ಬ್ಯಾನ್ ಮಾಡಿರುವ ಉಗ್ರ ಸಂಘಟನೆಗಳ ವಿರುದ್ಧ ಗ್ಲೋಬಲ್ ಆಕ್ಷನ್ ಆಗಲೇಬೇಕು ಅಂತ ಜಪಾನ್ ಮತ್ತು ಭಾರತ ಒಟ್ಟಾಗಿ ಧ್ವನಿ ಎತ್ತಿವೆ. ಮಧ್ಯದಲ್ಲಿ ಒಂದು ಸುದ್ದಿ ಹಬ್ಬಿತ್ತು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ರಹಸ್ಯವಾಗಿ ಮಾತುಕತೆ ನಡೀತಾ ಇದೆ ಅಂತ.
ಆದರೆ ಭಾರತ ಸರ್ಕಾರ ಇದನ್ನ ನೇರವಾಗಿ ರಿಜೆಕ್ಟ್ ಮಾಡಿದೆ. ಪಾಕಿಸ್ತಾನದ ಜೊತೆ ಯಾವುದೇ ಡೈರೆಕ್ಟ್ ಮಾತುಕತೆ ಮಾಡ್ತಾ ಇಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿದೆ. ಸ್ನೇಹಿತರೆ, ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ದೊಡ್ಡ ವಿಷಯ ಇದೆ. ವಿಶ್ವಸಂಸ್ಥೆ ಒಂದು ಲಿಸ್ಟ್ ಮಾಡುತ್ತೆ. ಅದರಲ್ಲಿ ಅಬ್ದುಲ್ಲಾ ಬ್ರಿಗೇಡ್, ಅಬು ಸಯ್ಯದ್, ಜೈಷೆ ಮೊಹಮ್ಮದ್, ಅಲ್ ಖೈದಾ ಅಂತಹ 100 ಉಗ್ರ ಸಂಘಟನೆಗಳ ಹೆಸರು ಇರುತ್ತೆ. ಆ ಲಿಸ್ಟ್ನಲ್ಲಿ ನೀವು ಕಾಮನ್ ಆಗಿ ನೋಡುವ ಒಂದು ದೇಶದ ಹೆಸರು ಅಂದ್ರೆ ಅದು ಪಾಕಿಸ್ತಾನ. ಈ ಸಂಘಟನೆಗಳು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇರಾನ್ನಲ್ಲೂ ಭಯೋತ್ಪಾದನೆ ಮಾಡ್ತಾ ಇವೆ. ಇಡೀ ಪ್ರಪಂಚಕ್ಕೆ ಅವರು ದೊಡ್ಡ ತಲೆನೋವಾಗಿದ್ದಾರೆ. ಆದರೂ ಯಾಕೆ ಇವರನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಆಗ್ತಾ ಇಲ್ಲ? ಅಮೆರಿಕದಂತಹ ದೊಡ್ಡ ದೇಶಗಳು ಪಾಕಿಸ್ತಾನದ ಮೇಲೆ ಮೊದಲು ಹಾಕ್ತಾ ಇದ್ದ ಪ್ರೆಷರ್ ಈಗ ಯಾಕೆ ಹಾಕ್ತಾ ಇಲ್ಲ? ಹೌದು, ಪ್ರಪಂಚದ ಕೆಲವು ದೇಶಗಳು ಮತ್ತು ಕೆಲವು ವ್ಯಕ್ತಿಗಳು ಈ ಉಗ್ರರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಪಾಪ, ಅವ್ರು ಯಾಕೆ ಉಗ್ರರಾದ್ರು ಗೊತ್ತಾ, ಅವರ ಬೇಡಿಕೆಗಳೇನು ಗೊತ್ತಾ ಅಂತ ಅವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಆದರೆ ಭಾರತ ವಿಶ್ವಸಂಸ್ಥೆಯಲ್ಲಿ ಗುಡುಗಿದೆ. ಒಬ್ಬ ಅಮಾಯಕನನ್ನ ಕೊಲ್ಲುವ ಉಗ್ರನಿಗೆ ಯಾವುದೇ ಸಮರ್ಥನೆ ಇರಬಾರ್ದು. ಉಗ್ರ ಅಂದ್ರೆ ಉಗ್ರ ಅಷ್ಟೇ, ಡಬಲ್ ಸ್ಟ್ಯಾಂಡರ್ಡ್ ಬೇಡ. ಅವನನ್ನ ನೇರವಾಗಿ ಮುಗಿಸ್ಬೇಕು ಅಂತ ಭಾರತ ಸ್ಪಷ್ಟವಾಗಿ ಹೇಳಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಯೋತ್ಪಾದನೆಯನ್ನ ಬೇರು ಸಮೇತ ಕೀಳೋಕೆ ಭಾರತ 1996ರಲ್ಲೇ ಒಂದು ಮಾಸ್ಟರ್ ಪ್ಲಾನ್ ಮಾಡಿತ್ತು. ಅದರ ಹೆಸರು CCIT. ಇದರ ಅರ್ಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಪ್ರತಿಯೊಂದು ಭಯೋತ್ಪಾದನೆಯನ್ನ ಕ್ರಿಮಿನಲ್ ಅಪರಾಧ ಅಂತ ಘೋಷಣೆ ಮಾಡೋದು. ಈ ಟ್ರೀಟಿ ಪಾಸ್ ಆದರೆ ಉಗ್ರರಿಗೆ ಹಣ ಕೊಡೋರು, ಆಶ್ರಯ ಕೊಡೋರು ಎಲ್ಲರ ಮೇಲೂ ಇಡೀ ಪ್ರಪಂಚ ಸೇರಿ ಆಕ್ಷನ್ ತೆಗೋಬೇಕಾಗುತ್ತೆ. ಆದರೆ ಈ CCITಯನ್ನ ಪಾಸ್ ಆಗೋಕೆ ಬಿಡದೆ ತಡೆದಿದ್ದು ಯಾರು ಗೊತ್ತಾ? ನೀವು ಅಂದ್ಕೊಳ್ತೀರಿ ಪಾಕಿಸ್ತಾನ ಅಥವಾ ಚೀನಾ ಅಂತ. ಇಲ್ಲೇ ಇರೋದು ಟ್ವಿಸ್ಟ್. ಆಶ್ಚರ್ಯ ಅಂದ್ರೆ ಚೀನಾ ಈ ವಿಚಾರದಲ್ಲಿ ಭಾರತಕ್ಕೆ ಸಪೋರ್ಟ್ ಮಾಡಿತ್ತು. ಆದರೆ ಇದಕ್ಕೆ ಅಡ್ಡಗಾಲು ಹಾಕಿದ್ದು ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್. ಯಾಕೆ ಗೊತ್ತಾ? ಅಮೆರಿಕ ಹೇಳುತ್ತೆ, ನಾವು ಭಯೋತ್ಪಾದಕರನ್ನ ಬ್ಯಾನ್ ಮಾಡ್ತೀವಿ, ಆದರೆ ಯಾರಾದರೂ ತಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ರೆ ಅವರನ್ನ ಉಗ್ರರು ಅಂತ ಕರೆಯೋದಕ್ಕೆ ಆಗಲ್ಲ ಅಂತ. ಅಂದ್ರೆ ಇವ್ರ ಪ್ರಕಾರ ಒಂದು ಒಳ್ಳೆ ಭಯೋತ್ಪಾದನೆ, ಇನ್ನೊಂದು ಕೆಟ್ಟ ಭಯೋತ್ಪಾದನೆ. ಇದೇ ನೆಪ ಇಟ್ಕೊಂಡು ಪಾಕಿಸ್ತಾನ ಕೂಡ ಕಾಶ್ಮೀರದಲ್ಲಿ ನಡೆಯುತ್ತಿರೋದು ಉಗ್ರವಾದವಲ್ಲ, ಅದು ಸ್ವಾತಂತ್ರ್ಯದ ಹೋರಾಟ ಅಂತ ಕತೆ ಕಟ್ಟುತ್ತೆ. ಈ ಡಬಲ್ ಸ್ಟ್ಯಾಂಡರ್ಡ್ ಇರುವವರೆಗೂ ಭಯೋತ್ಪಾದನೆ ಮುಕ್ತ ಪ್ರಪಂಚ ಬರೀ ಕನಸು ಅಷ್ಟೇ. ಹಾಗಾದರೆ ಮುಂದೇನು? ವಾಟ್ ನೆಕ್ಸ್ಟ್? ಭಾರತ ಈಗ ಕಾಯ್ತಾ ಕೂರುವ ಪರಿಸ್ಥಿತಿಯಲ್ಲಿ ಇಲ್ಲ. CCIT ಟ್ರೀಟಿ ಪಾಸ್ ಆಗುತ್ತೋ ಬಿಡುತ್ತೋ, ಭಾರತ ಮಾತ್ರ ತನ್ನ ಲಿಸ್ಟ್ ಅನ್ನ ದೊಡ್ಡದು ಮಾಡ್ತಾನೆ ಇರುತ್ತೆ. ಇವತ್ತು 23 ಜನ ಹೊಸದಾಗಿ ಆಡ್ ಆಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಎಲ್ಲರೂ ಸೇರಿ ಉಗ್ರರ ವಿರುದ್ಧ ನಿಲ್ಲುವವರೆಗೂ ಈ ಭಯೋತ್ಪಾದನೆಯಿಂದ ಅಮಾಯಕರು ಪ್ರಾಣ ಕಳೆದುಕೊಳ್ಳುತ್ತಲೇ ಇರ್ತಾರೆ. ಆದರೆ ಅಲ್ಲಿವರೆಗೂ ಆ ಅನ್ನೋನ್ ಮೆನ್ ಮಾತ್ರ ತಮ್ಮ ಕೆಲಸವನ್ನ ಚಾಚೂ ತಪ್ಪದೆ ಮಾಡ್ತಾನೆ ಇರ್ತಾರೆ. ಪಾಕಿಸ್ತಾನದ ಬೀದಿಗಳಲ್ಲಿ ಒಂದೊಂದೇ ವಿಕೆಟ್ ಪತನ ಆಗ್ತಾನೆ ಇರುತ್ತೆ. ಭವಿಷ್ಯದಲ್ಲಿ ಈ ಲಿಸ್ಟ್ನಲ್ಲಿರುವ 80 ಜನರಲ್ಲಿ ಇನ್ನೆಷ್ಟು ಜನ ನಿಗೂಢವಾಗಿ ಸಾಯ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ. ನಮ್ಮ ದೇಶದ ಭದ್ರತೆಗಾಗಿ, ನಿಮ್ಮೆಲ್ಲರ ನೆಮ್ಮದಿಯ ನಿದ್ದೆಗಾಗಿ ಗಡಿಯಲ್ಲಿ ಸೈನಿಕರು ಮಾತ್ರವಲ್ಲ, ಗಡಿ ಆಚೆಗೂ ಗುಪ್ತಚರರು ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಯಾರೇನೇ ಆದರೂ ಅಂದ್ಕೊಳ್ಳಿ, ಪಾಕಿಸ್ತಾನ ಎಷ್ಟೇ ಅಳಲಿ, ಪ್ರಪಂಚದ ದೊಡ್ಡಣ್ಣ ಅಮೆರಿಕ ಎಷ್ಟೇ ಡಬಲ್ ಗೇಮ್ ಆಡ್ಲಿ, ಭಾರತ ಈಗ ಬದಲಾಗಿದೆ. ಮನೆಗೆ ನುಗ್ಗಿ ಹೊಡೆಯುವ ಕಾಲ ಇದು. ನ್ಯಾಯಾಲಯದಲ್ಲಿ ಸಾಕ್ಷಿ ಹಿಡಿದು ವರ್ಷಗಟ್ಟಲೆ ಕಾಯುವ ಬದಲು ಶತ್ರುಗಳ ನೆಲದಲ್ಲೇ ಅವರಿಗೆ ಶಿಕ್ಷೆ ಕೊಡುವ ಹೊಸ ಶಕೆ ಶುರುವಾಗಿದೆ. ನಿಮ್ಮ ಪ್ರಕಾರ ಆ ಅಪರಿಚಿತರು ಯಾರಿರಬಹುದು? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.